ಅವ್ರಿಗೂ ಅನ್ನಿಸ್ಬಿಟ್ಟಿದೆ, ಇದು ಯಾವಾಗೋ ಡಮ್ ಅಂತೀವಿ ನಾವು. ಅಂದರೆ ನಮ್ಮ ಸರ್ಕಾರ ನಾನು ಅಂದರೆ ಕಾಂಗ್ರೆಸ್ ಸರ್ಕಾರ ಕೆಡಬೇಕಂತ ನಮ್ಮದು ಉದ್ದೇಶ ಇಲ್ಲ, ನಾನು ಹಿಂದೂ ಸ್ಪಷ್ಟಪಡಿಸಿನಿ. ಆದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾಗ್ತದೆ. ಕಾಂಗ್ರೆಸ್ ಪಾರ್ಟಿಗೂ ಇದನ್ನು ಎಂಬ್ರೇಸಿಂಗ್ ಸಿಚುವೇಶನ್ನು ಎದುರಿಸಲಿಕ್ಕಾಗಲಾರದೆ ರಾಜೀನಾಮೆಯನ್ನು ಪಡಿತಾರೆ. ಅದಕ್ಕೆ ಇದೆಲ್ಲ ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಇನ್ನೊಂದು ಲೋಕಾಯುಕ್ತರದ ಇನ್ನೊಂದು ಹೇಳ್ತೀನಿ, ಈ ರೀತಿಯಾಗಿ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಯಡಿಯೂರಪ್ಪನವರಂಥ ಒಬ್ಬ ಹಿರಿಯರಿಗೆ ಮಾಡೋದು ಸರಿಯಲ್ಲ. ನೋಡಿ, ರಾಜ್ಯಪಾಲರು ಕೇಳಿದಂಥ ಮಾಹಿತಿ ಇರ್ಬೋದು, ಪತ್ರ ಇರ್ಬೋದು, ಇವನ್ನೆಲ್ಲವನ್ನೂ ಸಹಿತ ಲೀಕ್ ಮಾಡಿ ರಾಜ್ಯಪಾಲರಿಗೆ ಮೊನ್ನೆ ರಾಹುಲ್ ಗಾಂಧಿ ಬಗ್ಗೆ ಯಾರೋ ಮಾತಾಡಿದರು ಅಂತ ಕೇಸ್ ಹಾಕಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವರು ಇದಕ್ಕೆ ಅಸಭ್ಯವಾಗಿ ನಡ್ಕೊಂಡ್ರು ಅಂತ ಕೇಸ್ ಹಾಕಿದ್ದಾರೆ. ರಾಜ್ಯಪಾಲರ ಫೋಟೋಗೆ ಚಪ್ಪಲಿಯಲ್ಲಿ ಹೊಡೆದವ್ರು ಯಾರು? ಎಷ್ಟು ಕೇಸ್ ಹಾಕಿದ್ರಿ ನೀವು? ಮತ್ತು ಪೊಲೀಸ್ ಆಫೀಸರ್ಸು, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ನೀವು ನ್ಯಾಯಯುತವಾಗಿ ನೀವು ಚೆನ್ನಾಗೇ ಇದ್ದೀರಿ, ನಿಮ್ಮ ಬಗ್ಗೆ ನಮ್ಮದೇನು ತಕರಾರಿಲ್ಲ. ಆದರೆ ಪೊಲಿಟಿಕಲ್ ಒತ್ತಡದಲ್ಲಿ ಬಂದು ಈ ರೀತಿ ನೀವು ಕ್ರಮ ಕೈಗೊಳ್ಳಲಿಕ್ಕೆ ಹೋಗಬೇಡ್ರಿ. ಅನೇಕ ಕಡೆ ಈ ರೀತಿ ನೀವು ಮಾಡಿದ್ದೀರಿ. ನಿಮ್ಮ ಹ್ಯಾಂಡ್ಲಿಂಗು ನಾಗಮಂಡಲದಲ್ಲಿ ಭಾಳ ಪೂವರ್ ಇತ್ತು. ನಾಗಮಂಗಲದಲ್ಲಿ, ಕೊಪ್ಪಳದಲ್ಲಿ ಮಸೀದಿ ಬರ್ತದೆ ಅಂತ ಬಂದ್ ಮಾಡ್ತೀರಿ ನೀವು. ಇದೆಲ್ಲ ಸಂಗತಿ ಏನು ತೋರಿಸ್ತದೆ ಅಂತಂದರೆ ರಾಜ್ಯ ಸರ್ಕಾರ ತುಷ್ಟೀಕರಣಕ್ಕೆ ನಿಂತಿದೆ. ಬೇರೆ ಅವ್ರು ಏನು ಮಾಡ್ತಾ ಇಲ್ಲಲ್ಲ, ಅದಕ್ಕೆ ತುಷ್ಟೀಕರಣ ಮಾಡಿ ಅಧಿಕಾರದಲ್ಲಿ ಮುಂದುವರಿಬೇಕಂತ ರಾಜ್ಯಪಾಲರನ್ನು ಬೆದರಿಸುವ ತಂತ್ರವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿ. ಒನ್ ನೇಷನ್ ಒನ್ ಇಲೆಕ್ಷನ್ನು ಮೊದಲು ಸ್ವತಂತ್ರ ಬಂದು ಹಲವಾರು